ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಒಂದು ಜಾತಿ ಹೆಣ್ಮಕ್ಳನ್ನು ಮದುವೆ ಮಾಡ್ಕೊಂಡು ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ನೋದು ತಪ್ಪಲ್ಲ. ಎಲ್ಲ ಜಾತಿನೂ ಅಷ್ಟೇ, ಎಲ್ಲ ಧರ್ಮನೂ ಅಷ್ಟೇ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಏನು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಇವರು? ಯಾವ ನೈತಿಕತೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ? ನಾನು ನಿಮ್ಗೆ ಒಂದೇ ಮಾತು ಕೇಳ್ತೀನಿ ಸಾರ್ವಜನಿಕವಾಗಿ, ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಲ, ನಮ್ಮನೆ ಅಕ್ಕ ತಂಗಿರು ನಮ್ಗೆ ಅಷ್ಟೇ ಅಲ್ಲ, ಮತ್ತೊಬ್ಬರು ಜಾತಿಯವ್ರು ಮದುವೆ ಮಾಡ್ಕೊಂತಾರೆ ದುಡ್ಡು ಕೊಟ್ಬಿಡ್ತಾನಂತ ಅಂದ್ರೆ ಏನು? ಈ 90 ನಂತರ ದುಡ್ಡು ಐತೆ? ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ನೀವು ಧರ್ಮ ಜಾತಿನ ಎದಕ್ಕೆ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ. ಅಂದರೆ ಮತ್ತೊಂದು ಜಾತಿಯನ್ನು ಮತ್ತೊಂದು ಧರ್ಮವನ್ನು ಬಹಳ ಕೀಳಾಗಿ ಕಾಣುತ್ತಿದ್ದಲ್ಲ ಈ ಸಮಾಜ ಒಪ್ಕೊಳ್ಳೋದಿಲ್ಲ, ಈ ದೇಶ ಒಪ್ಕೊಳ್ಳೋದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳೋದು. ಅದು ದುಡ್ಡು ಕೊಟ್ಟು ಹೇಳಿ ಅದು ಕೊಲೆ ಆಗಿದೆ. ಯಾರ್ದ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಒಂದು ಜಾತಿ ಹೆಣ್ಮಕ್ಳನ್ನು ಮದುವೆ ಮಾಡ್ಕೊಂಡು ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅನ್ನೋದು ತಪ್ಪಲ್ಲ. ಎಲ್ಲ ಜಾತಿನೂ ಅಷ್ಟೇ, ಎಲ್ಲ ಧರ್ಮನೂ ಅಷ್ಟೇ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಏನು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಇವರು? ಯಾವ ನೈತಿಕತೆ ಇಟ್ಕೊಂಡು ಇವ್ರು ಮಾತಾಡ್ತಾರೆ? ನಾನು ನಿಮ್ಗೆ ಒಂದೇ ಮಾತು ಕೇಳ್ತೀನಿ ಸಾರ್ವಜನಿಕವಾಗಿ, ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ಲ, ನಮ್ಮನೆ ಅಕ್ಕ ತಂಗಿರು ನಮ್ಗೆ ಅಷ್ಟೇ ಅಲ್ಲ, ಮತ್ತೊಬ್ಬರು ಜಾತಿಯವ್ರು ಮದುವೆ ಮಾಡ್ಕೊಂತಾರೆ ದುಡ್ಡು ಕೊಟ್ಬಿಡ್ತಾನಂತ ಅಂದ್ರೆ ಏನು? ಈ 90 ನಂತರ ದುಡ್ಡು ಐತೆ? ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ನೀವು ಧರ್ಮ ಜಾತಿನ ಎದಕ್ಕೆ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ. ಅಂದರೆ ಮತ್ತೊಂದು ಜಾತಿಯನ್ನು ಮತ್ತೊಂದು ಧರ್ಮವನ್ನು ಬಹಳ ಕೀಳಾಗಿ ಕಾಣುತ್ತಿದ್ದಲ್ಲ ಈ ಸಮಾಜ ಒಪ್ಕೊಳ್ಳೋದಿಲ್ಲ, ಈ ದೇಶ ಒಪ್ಕೊಳ್ಳೋದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳೋದು. ಅದು ದುಡ್ಡು ಕೊಟ್ಟು ಹೇಳಿ ಅದು ಕೊಲೆ ಆಗಿದೆ. ಯಾರ್ದ